ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ, ನಮ್ಮ ಸನಾತನ ಧರ್ಮಗಳ ಬಗ್ಗೆ, ನಮ್ಮ ದೇಶಿ ಪದ್ಧತಿ ಆಯುರ್ವೇದಿಕ್ ಬಗ್ಗೆ ಕಾರ್ಯಕ್ರಮಗಳನ್ನ ನಾವು ಈ ಕಾರ್ಯಕ್ರಮದ ಮುಖಾಂತರ ನಾವು ಮುಂದುವರಿಸ್ತಾ ಹೋಗ್ತಾ ಇದ್ವಿ. ಇವತ್ತು ಕಾಲಜ್ಞಾನದ ವಿಚಾರದಲ್ಲಿ ಯುದ್ಧಗಳ ಬಗ್ಗೆ ಏನೆಲ್ಲ ಉಲ್ಲೇಖನ ಮಾಡಿರ್ತಾರೆ, ಏನು ಉಲ್ಲೇಖನ ಮಾಡಿರ್ತಾರೆ ಅಂತಕ್ಕಂಥ ವಿಚಾರಗಳನ್ನ ನಾವು ಮಾತಾಡೋದಕ್ಕೆ ಮುಂದಾಗಿದ್ದೀವಿ. ಇವತ್ತು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಏನು ಉಲ್ಲೇಖನ ಮಾಡಿದ್ದಾರೆ ಯುದ್ಧಗಳ ಬಗ್ಗೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡಿದ್ರಿ. ಯುದ್ಧಗಳು ನಡೀತದೆ, ದೇಶಗಳಲ್ಲಿ ಯುದ್ಧಗಳು ನಡೀತದೆ, ದೇಶಗಳ ದಂಗೆ ಹೇಳ್ತವೆ, ಧರ್ಮದ ಯುದ್ಧಗಳು ನಡೀತವೆ, ನಾನೆಚ್ಚು ನೀನೆಚ್ಚು ಅಂತಕ್ಕಂಥದ್ದು ಯುದ್ಧಗಳು ನಡೆಯುತ್ತೆ ಅಂತನೂ ಕೂಡ ಹಲವಾರು ಕಾರ್ಯಕ್ರಮದಲ್ಲಿ ನಾವು ಈ ಕಾರ್ಯಕ್ರಮಗಳ ಮುಖಾಂತರ ಹೇಳಿದ್ವಿ. ಇವತ್ತು ಇನ್ನು ಕಾಲಜ್ಞಾನದಲ್ಲಿ ಏನು ಉಲ್ಲೇಖನ ಮಾಡಿದ್ದಾರೆ ಯುದ್ಧಗಳ ಬಗ್ಗೆ ಅಂತ ಹೇಳಿದ್ರೆ, ಯುದ್ಧಗಳು ಇದು ಹೇಳ್ತಾರೆ. ಕೆಲವರು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದ್ರು, ಇದೆಲ್ಲ ನೀವು ಹೇಳ್ತಿರೋದು ನಿಜ ಆಗ್ಬಿಡ್ತದ, ರಾಶಿ ಹೆಣಗಳು ಬೀಳುತ್ತಾ ಯುದ್ಧಗಳು ನಡೆಯುವಾಗ ಅಂತಕ್ಕಂಥದ್ದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದನ್ನ ಟೀಕೆ ಮಾಡ್ತಕ್ಕಂಥದ್ದು, ಹೀಯಾಳಿಸಿ ಮಾತಾಡ್ತಕ್ಕಂಥದ್ದು ಯಥೇಚ್ಛವಾಗಿ ನಡೀತಾ ಬರ್ತಿತ್ತು. ಇವತ್ತು ಅವ್ರಿಗೆಲ್ಲ ಒಂದು ಉತ್ತರವನ್ನ ಕೊಡೋದಕ್ಕೆ ನಾವು ಮುಂದಾಗಿದ್ದೀವಿ. ಯಾವ ಉತ್ತರ ಕೊಡ್ತೀವಿ ಆ ಟೀಕೆಗಳಿಗೆಲ್ಲ ಅಂತ ಹೇಳಿದ್ರೆ, ನೋಡಿ, ಇವತ್ತು ನಡೀತಿರ್ತಕ್ಕಂಥ ಯುದ್ಧಗಳಲ್ಲಿ ರಾಶಿ ಹೆಣಗಳು ಬೀಳ್ತಾ ಇದೆ. ಇದನ್ನೆಲ್ಲ ನೀವು ಹುಟ್ಟಿಸ್ಕೊಂಡು ಹೇಳ್ತೀರಾ ಅಂತಾನು ಕೂಡ ಹೇಳಿದ್ರು. ಇದ್ಯಾವುದು ಹುಟ್ಟಿಸ್ಕೊಂಡು ಹೇಳ್ತಕ್ಕಂಥ ಮಾತುಗಳೆಲ್ಲ ಕಾಲಜ್ಞಾನದಲ್ಲಿ ಉಲ್ಲೇಖನ ಆಗಿರ್ತಕ್ಕಂತಹ ಮಾತು. ರಾಶಿ ಹೆಣಗಳು ಬೀಳ್ತದೆ ಅಂತ ಹೇಳಿದ್ರು, ಇವತ್ತು ಬೀಳ್ತಿದೆ. ಇನ್ನು ಮುಂದೆ ಆಗ್ತಕ್ಕಂಥ ಘಟನೆಗಳಿಗೆ ಇದು ಯಾರು ಕೂಡ ಜವಾಬ್ದಾರ ಆಗಿರಲ್ಲ, ಕಾಲಜ್ಞಾನವೇ ಜವಾಬ್ದಾರ ಆಗಿರ್ತದೆ. ಅದ್ಭುತವಾಗಿರ್ತಕ್ಕಂಥ ಕಾಲಜ್ಞಾನದ ಉಲ್ಲೇಖನ ಏನು ಮಾಡಿದ್ದಾರೆ, ಮತ್ತೆ ಇದು ಎದೆಯಲ್ಲಿ ನಡಕ ಹುಟ್ಟತಕ್ಕಂಥ ಘಟನೆ ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಈ ಯುದ್ಧಗಳ ವಿಚಾರದಲ್ಲಿ. ಇನ್ನು ಯುದ್ಧಗಳು ಯಥೇಚ್ಛವಾಗಿ ನಡೆಯೋದಿಕ್ಕೆ ಪ್ರಾರಂಭ ಆಗ್ತದೆ. ನಾವು ಹೇಳಿದ್ರಿ, ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಾನೆ ಇರ್ತಾ ಇದ್ರಿ, ಧರ್ಮಗಳ ದಂಗೆ ಹೇಳ್ತದೆ, ನಾನೆಚ್ಚು ನೀನೆಚ್ಚು ಆಗ್ತಾರೆ ಅಂತ. ಇವತ್ತು ನಾನೆಚ್ಚು ನೀನೆಚ್ಚು ಅಂತ ಕಿತ್ತಾಡ ಕಾಲ ಜಾಸ್ತಿ ಮುಂದಕ್ಕಿಲ್ಲ, ಈಗಲೇ ಪ್ರಾರಂಭ ಆಗಿದೆ ಅಂತದಕ್ಕೆ ಈಗಿನ ಯುದ್ಧ ನಡೀತಕ್ಕಂಥದಕ್ಕೆ ಇದೇ ಸಾಕ್ಷಿ. ಈ ಯುದ್ಧಗಳೇ ಸಾಕ್ಷಿ. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೋದು, ಈ ಯುದ್ಧಗಳು ನಿಲ್ಲುತ್ತಾ, ಕಾಲಜ್ಞಾನ ಏನ್ ನುಡಿದಿದೆ ಆ ವಿಚಾರದಲ್ಲಿ, ಈ ಯುದ್ಧಗಳು ಇಷ್ಟಕ್ಕೆ ನಿಂತು ಬಿಡುತ್ತಾ, ಸುಮ್ನೆ ಆಗ್ತಾರ ಅಂತ ನೀವು ಅನ್ಕೊಂಬೋದು. ಯುದ್ಧಗಳು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಬೂದಿ ಮುಚ್ಚಿದ ಕೆಂಡದಾಗಿ ಇರುತ್ತೆ. ಮತ್ತೆ ಇನ್ನೊಂದ್ಸಲಿ ದಂಗೆ ಇರ್ತದೆ. ಈ ಯುದ್ಧ ಎದ್ದಾಗ ಇಡೀ ಪ್ರಪಂಚ ಅಂತಕ್ಕಂಥದ್ದು ಏನಿದೆಯೋ ಎಲ್ಲಾ ದೇಶಗಳಲ್ಲೂ ಕೂಡ ಯುದ್ಧಗಳು, ಅವನ ಮೇಲೆ ಇವನು ಹೊಡೆದು ಮನುಷ್ಯನ ನಶಿಸಿ ಹೋಗ್ತಕ್ಕಂಥ ಕಾಲ ಬರ್ತದೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಇವತ್ತು ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೋದು, ವಿಚಿತ್ರ ಬಾಂಬಗಳನ್ನ ತಯಾರಿ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಇವತ್ತು ನಾವು ಯಾವುದೋ ಒಂದು ಮಾಧ್ಯಮಗಳಲ್ಲಿ ನೋಡ್ಪಟ್ರಿ, ಯಾವುದೋ ಒಬ್ಬ ದೇಶದವನು ಒಂದು ವಿಚಿತ್ರವಾಗಿರ್ತಕ್ಕಂಥ ಬಾಂಬನ್ನ ಕಂಡಿರ್ತದಂತೆ, ಯಾವುದಕ್ಕೂ ಕೂಡ ಸರಿಸಾಟಿ ಇಲ್ಲಂತೆ. ಅದನ್ನ ಏನಾದ್ರೂ ಆ ಪ್ರಯೋಗ ಮಾಡಿದ್ರಿ ಇಡೀ ಭೂಮಿಯ ಅಲ್ಲೋಲ ಕಲ್ಲೋಲ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಏನಾದ್ರೂ ಒಂದು ಸಲ ಸ್ಫೋಟಕೊಂಡ್ರೆ ಭೂಮಿನೇ ಅಲ್ಲೋಲ ಕಲ್ಲೋಲ ಆಗ್ತದೆ ಅಂತ ಹೇಳಿದ್ದಾರೆ. ಇದು ವಿನಾಶಕ್ಕೆ ಕಾರಣ ಮನುಷ್ಯನೇ ಆಗ್ತಾನೆ ಅಂತ ನಾವು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂತ ಹೇಳಿದ್ರೆ, ಕಲಿಯುಗದ ವಿನಾಶ ಯಾರು ಮಾಡ್ತಾನಪ್ಪ, ಏನ್ ಮಾಡ್ತಾನೆ ಅಂತ ಅನ್ಕೊಂತಿದ್ರಿ, ಇವರೆಲ್ಲ ಸಂಪೂರ್ಣವಾಗಿ ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಕಲಿಯುಗ ಅಂತ್ಯ ಅಂತ ಹೇಳ್ತಿದ್ರು. ಇವತ್ತು ಆ ಮಾತು ನಿಜ ಆಗ್ತಿದೆ, ನಡೀತಾ ಇದೆ. ನಾವು ಅನ್ಕೊಂಡಿದ ಪ್ರಕಾರ ಹೇಳ್ತಿದ್ರು, ಯಾವ ರೀತಿ ಅಂತ್ಯ ಆಗ್ಬಿಡ್ತದೆ, ಮನುಷ್ಯನ್ ಯಾವ ರೀತಿ ಸಾಯ್ತಾರೆ ಅಂತ. ಇವತ್ತು ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೋದು ಯಾವ ರೀತಿ ಸಾಯ್ತಾನೆ ಅಂತ. ಒಬ್ಬನೊಬ್ಬನು ಬಡದಾಡ್ಕೊಂಡು, ಕಿತ್ತಾಡ್ಕೊಂಡು, ಕಚ್ಚಾಡ್ಕೊಂಡು ಸಾಯ್ತಾರೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ರು. ಇವತ್ತು ಸತ್ಯ ಆಗ್ತಕ್ಕಂಥ ಕಾಲ ಬಂದಿದೆ. ಇನ್ನು ಮುಂದೆ ಯಾವ್ಯಾವ ರೀತಿ ಸಂಭವಿಸುತ್ತೆ ಭೂಮಿ ಮೇಲೆ ಅಂತಕ್ಕಂಥದ್ದು ವಿಚಾರಗಳನ್ನ ಕಾಲಜ್ಞಾನದಲ್ಲಿ ಏನು ವಿಚಾರಗಳನ್ನ ಮಾಡಿದ್ದಾರೆ.
ಇನ್ನು ಮುಂದೆ ಆಗ್ತಕ್ಕಂಥ ಘಟನೆಗಳು ಏನ್ ಹೇಳಿದ್ದಾರೆ ಕಾಲಜ್ಞಾನದಲ್ಲಿ ಅಂತ ಹೇಳಿದ್ರೆ, ಮನೆ ಮನೆಯಲ್ಲಿ ಗೋಳಾಡುವ ಶಬ್ದಗಳು ಕೇಳಿ ಬರುತ್ತವೆ ಅಂತ ಹೇಳಿದ್ದಾರೆ. ಗೋಳಾಡೋದು, ಕಿರ್ಚಾಡೋದು, ಅಳೋದು, ದುಃಖದಿಂದ ಆಳ್ತಕ್ಕಂಥ ಧ್ವನಿಗಳು ಯಥೇಚ್ಛವಾಗಿ ಕೇಳಿ ಬರ್ತದೆ, ಮನೆ ಮನೆಯಲ್ಲೂ ಕೂಡ ಕೇಳಿ ಬರ್ತದೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ. ಅದು ಯಾವ ರೀತಿ ಕೇಳಿ ಬರ್ತದೆ, ಯಾವ ರೀತಿ ಕೇಳಬಹುದು ಅಂತಕ್ಕಂಥದ್ದು ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಬೇರೆ, ನಾವುಗಳು ಒಂದು ಊಹೆ ಮಾಡಿರ್ತಕ್ಕಂಥದ್ದು ಬೇರೆ. ಕೆಲವೊಂದು ನಮ್ಮ ಊಹೆ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ, ಮನೆ ಮನೆಯಲ್ಲಿ ಯಥೇಚ್ಛವಾಗಿ ಸಾವುಗಳು ಸಂಭವಿಸ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ನಾವು ಊಹೆಗಳು ಮಾಡಿರ್ತಕ್ಕಂಥದ್ದು, ಈ ಯುದ್ಧಗಳು ನಿಂತ ನಂತರ ಹಲವಾರು ವ್ಯಾಧಿಗಳು ಬರೋದಕ್ಕೆ ಪ್ರಾರಂಭ ಆಗ್ತವೆ. ಯಾಕಂದ್ರೆ ಆ ಯುದ್ಧಗಳಲ್ಲಿ ಸ್ಫೋಟಗೊಂಡಿರ್ತಕ್ಕಂಥ ಒಂದು ಆ ವಾಯು ಮಾಲಿನ್ಯ ಕೆಡ್ತಕ್ಕಂಥದ್ದು, ವಿಷಗಾಳಿ ಹರಡತಕ್ಕಂಥದ್ದು, ಅವೆಲ್ಲ ಪ್ರಾರಂಭ ಆಗೋದಕ್ಕೆ ಆಗುತ್ತೆ. ಆಗ ವಿಚಿತ್ರವಾಗಿರ್ತಕ್ಕಂಥ ಕಾಯಿಲೆಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಮನೆ ಮನೆಯಲ್ಲಿ ವಿಚಿತ್ರವಾಗಿ ಪ್ರತಿನಿತ್ಯ ಸಾವುಗಳು ನೋಡ್ತಕ್ಕಂಥ ಬರುತ್ತದೆ. ಹಾಗಾಗಿ ಪ್ರತಿನಿತ್ಯ ಗೋಳಾಟಗಳು, ಪ್ರತಿನಿತ್ಯ ಕಿರ್ಚಾಟಗಳು. ಇನ್ನು ಕಾಲಜ್ಞಾನದಲ್ಲಿ ಏನು ಉಲ್ಲೇಖನ ಮಾಡಿದ್ದಾರೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡ್ತಾ ಹೋಗೋಣ, ಯಾವುದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತಕ್ಕಂಥದ್ದು. ಇವತ್ತು ಇನ್ನು ಈ ಭೂಮಿ ಮೇಲೆ ಇನ್ನು ಏನೆಲ್ಲ ಘಟನೆಗಳು ನಡೆಯುತ್ತೆ, ಈ ಭೂಮಿ ಅಂತ್ಯ, ಕಲಿಯುಗ ಅಂತ್ಯ ಆಗೋದಕ್ಕೆ ಕಾರಣ ಯಾರು, ಕಾರಣಗಳು ಯಾರು ಆಗ್ತಾರೆ, ಅಂತ್ಯ ಹೇಗಾಗ್ತದೆ. ನಾವು ಆವಾಗಲೇ ಮಾತಾಡ್ತಾ ಹೇಳ್ತಾ ಹೋದ್ರಿ, ಆ ಒಂದು ಬಾಂಬು ಭೂಮಿನೇ ಅಲ್ಲೋಲ ಕಲ್ಲೋಲ ಮಾಡುತ್ತೆ ಅಂತ. ಅವ್ರು ಏನಾದ್ರೂ ಆ ಬಾಂಬನ್ನ ಸ್ಫೋಟ ಮಾಡಿದ್ರೆ ಭೂಮಿ ಅಲ್ಲೋಲ ಕಲ್ಲೋಲ ಆದ್ರೆ ನರಮನುಷ್ಯರು ಇರ್ತಾರ ಈ ಭೂಮಿ ಮೇಲೆ? ಇದಕ್ಕೆ ಕಾಲಜ್ಞಾನ ಏನ್ ಹೇಳಿದೆ ಈ ವಿಚಾರದಲ್ಲಿ? ನಾವ್ ಹೇಳಿದ್ರಿ, ದೇಶಗಳು ಕೂಡ ದಂಗೆ ಇರ್ತದೆ ಅಂತ. ನಾವು ಅನ್ಕೊಬಹುದು ಈ ಯುದ್ಧ ಸುಮ್ಮನಾದ್ರೂ ಕೂಡ, ಸುಮ್ಮನೆ ನಿಲ್ಲಿಸಿದ್ರು ಕೂಡ ಇದು ಬೂದಿ ಮುಟ್ಟಿದ ಕೆಂಡದ ಹಾಗೆ ಅಂತ ಹೇಳಿದ್ರಿ. ಯಾವ ಟೈಮಲ್ಲಿ ಏನ್ ಸಂಭವಿಸ್ತದೆ. ಇನ್ನೊಂದು ವಿಚಾರವನ್ನ ಹೇಳಿದರೆ ಕಾಲಜ್ಞಾನದಲ್ಲಿ, ಈ ಯುದ್ಧಗಳೆಲ್ಲ ಆದ ನಂತರ ಭೂಮಿಯಲ್ಲಿ ಒಂದು ಇರ್ತಕ್ಕಂಥ ದೇಶವೇ ನಶಿಸಿ ಹೋಗ್ತದೆ ಅಂತ ಹೇಳಿದ್ದಾರೆ. ಅದು ನಾವು ಭೂಪಟ ಅಂತ ಹೇಳ್ತೀರಿ. ಆ ಭೂಪಟದಲ್ಲಿ ಈ ತರ ದೇಶ ಇತ್ತು ಅಂತ ಲೆಕ್ಕವೇ ಇರೋದಲ್ಲಿ ಆ ರೀತಿ ಕಿತ್ಕೊಂಡು ಹೊಟ್ಟೋಗುತ್ತಂತೆ ಒಂದು ದೇಶ ಈ ಯುದ್ಧಗಳ ಸಮಯದಲ್ಲಿ ನಶಿಸಿ ಹೊಟ್ಟೋಗ್ತದಂತೆ. ಅದು ಯಾವ ದೇಶ ಆಗಿರ್ಬೋದು, ಅದು ಯಾವ ದೇಶ ಅಂತಕ್ಕಂಥದ್ದನ್ನ ಮುಂದಿನ ಸಂಚಿಕೆಗಳಲ್ಲಿ ಕಾಲಜ್ಞಾನ ಉಲ್ಲೇಖನ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕಾದ್ ನೋಡೋಣ. ಇವತ್ತು ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.